ಪುತ್ತೂರಿನ ಇತಿಹಾಸ ಪ್ರಸಿದ್ಧ ಮಹತೋಭಾರ ಮಹಲಿಂಗೇಶ್ವರ ದೇವಳದ ಎದುರಿನ ದೇವರ ಮಾರು ಗದ್ದೆಯಲ್ಲಿ 32ನೇ ವರ್ಷದ ಹೊನಲು ಬೆಳಕಿನ ಕೋಟೆ ಚೆನ್ನಯ್ಯ ಜೋಡು ಕರೆ ಕಂಬಳ ಹಾಗೂ ರಾಜ್ಯ ಮಟ್ಟದ ಕೆಸರುಗದ್ದೆ ಓಟದ ಸ್ಪರ್ಧೆ ಮಾರ್ಚ್ 1ರಂದು ನಡೆಯುವುದು ಎಂದು ಕೋಟೆ ಚೆನ್ನಯ್ಯ ಜೋಡು ಕರೆ ಕಂಬಳ ಸಮಿತಿಯ ಅಧ್ಯಕ್ಷ ಎನ್ ಚಂದ್ರಹಾಸ ಶೆಟ್ಟಿ ಅವರು ತಿಳಿಸಿದ್ದಾರೆ. ಇವರು ಪುತ್ತೂರಿನಲ್ಲಿ ನಡೆದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಮಾರ್ಚ್ 1ರಂದು ಬೆಳಗ್ಗೆ ಕಂಬಳವನ್ನ ಮಹಲಿಂಗೇಶ್ವರ ದೇವಳದ ವ್ಯವಸ್ಥಾಪನಾ ಸಮಿತಿಯ ಅಧ್ಯಕ್ಷ ಈಶ್ವರ್ ಭಟ್ ಪಂಚಗುಡ್ಡೆ ಅವರು ಉದ್ಘಾಟಿಸಲಿದ್ದಾರೆ. ಸವಣೂರು ವಿದ್ಯಾರಶ್ಮಿ ಸಮೂಹ ಶಿಕ್ಷಣ ಸಂಸ್ಥೆಗಳ ಸಂಚಾಲಕರಾದ ಸಹಕಾರ ರತ್ನ ಕೆ ಸೀತಾರಾಮ ರೈ ಅವರು ಅಧ್ಯಕ್ಷತೆ ವಹಿಸಲಿದ್ದು, ಸಂಜೆ 6 ಗಂಟೆಗೆ ಶಾಸಕ ಅಶೋಕ್ ಕುಮಾರ್ ರೈ ಅವರ ಅಧ್ಯಕ್ಷತೆಯಲ್ಲಿ ಸಭಾ ಕಾರ್ಯಕ್ರಮ ನಡೆಯಲಿದೆ ಎಂದು ಕಂಬಳದ ಮಾಹಿತಿಯನ್ನು ನೀಡಿದ್ದಾರೆ. ಇನ್ನು ಈ ಸುದ್ದಿಗೋಷ್ಠಿಯಲ್ಲಿ ಕೋಟೆ ಚೆನ್ನಯ್ಯ ಜೋಡು ಕರೆ ಕಂಬಳ ಸಮಿತಿಯ ಸಂಚಾಲಕ ವಸಂತ ಕುಮಾರ್ ರೈ ದುಗ್ಗಳ, ಪ್ರಧಾನ ಕಾರ್ಯದರ್ಶಿ ದಿನೇಶ್ ಕುಲಾಲ್ ಪಿವಿ, ಕೋಶಾಧಿಕಾರಿ ಈಶ್ವರ ಭಟ್ ಪಂಚಿಕುಡ್ಡೆ, ಕಂಬಳ ಸಮಿತಿಯ ಪದಾಧಿಕಾರಿ ನಿರಂಜನ್ ರೈ ಮಠಂತಬೆಟ್ಟು ಉಪಸ್ಥಿತರಿದ್ದರು. ಸ್ವಾಗತವನ್ನು ಬಯಸುತ್ತಾ ನಮ್ಮ 32ನೇ ವರ್ಷದ ಕಂಬಳ ಕೂಟ ನಾಡಿದ್ದು 1ನೇ ತಾರೀಕಿಗೆ ಪುತ್ತೂರು ದೇವರ ಮಾರುಗದ್ದೆಯಲ್ಲಿ ಎಲ್ಲ ದೇವರುಗಳ ಕೆಲಸ ಕಾರ್ಯಕ್ರಮವನ್ನು ಮಾಡುತ್ತಾ ನಾವು ಈ ಕಂಬಳ ಕೂಟವನ್ನು 31ನೇ ತಾರೀಕು 10 ಗಂಟೆ 15 ನಿಮಿಷಕ್ಕೆ ಉದ್ಘಾಟನೆಗೊಳ್ಳಲಿದೆ. ಉದ್ಘಾಟನೆಯನ್ನು ನಾವು ಮೊದಲಿಂದಲೇ ಪಾಲಿಸಿಕೊಂಡು ಬಂದಂತಹ ರೀತಿಯಲ್ಲಿ ಪುತ್ತೂರು ಮಹಲಿಂಗೇಶ್ವರ ದೇವಸ್ಥಾನದ ಯಾರು ಆಡಳಿತ ಮುಕ್ತೇಶ್ವರಾಗ್ತಾರ ಅವರ ಕೈಯಲ್ಲಿ ನಾವು ಈ ಉದ್ಘಾಟನಾ ಕಾರ್ಯಕ್ರಮವನ್ನು ಮಾಡ್ತಾ ಇದ್ದೇವೆ. ಆ ಭಾಗ್ಯ ಈ ಸಲ ನಮ್ಮ ಖಜಾಂಚಿಗಳಾದ ಪಂಡಿಗುಡ್ಡೆ ಈಶ್ವರ ಭಟ್ಟರಿಗೆ ಮಹಲಿಂಗೇಶ್ವರ ದೇವರು ಒದಗಿಸಿಕೊಟ್ಟಿದ್ದಾರೆ. ನಮ್ಮ ಕಂಬಳ ಸಮಿತಿಯ ಕೋಶಾಧಿಕಾರಿಯಾಗಿದ್ದಾರೆ ಅವರು. ಅವರಿಗೆ ಈ ಸಲ ಮಹಲಿಂಗೇಶ್ವರ ದೇವರ ಆಡಳಿತ ಮುಕ್ತೇಶ್ವರ ಭಾಗ್ಯ ನಮ್ಮೆಲ್ಲರ ಒಂದು ಆಶೀರ್ವಾದ, ಇವರಿಗೆ ಎಲ್ಲ ಪುತ್ತೂರಿನ ಜನತೆ ಆಶೀರ್ವಾದದಿಂದ ಅವರಿಗೆ ಈ ಒಂದು ಒಳ್ಳೆಯ ಕೆಲಸ ಮಾಡುವಂತ ಒಂದು ಅವಕಾಶ ಸಿಕ್ಕಿದೆ. ಸಭಾಧ್ಯಕ್ಷತೆಯನ್ನು ನಮ್ಮ ಹಿರಿಯರಾದ ಮಾರ್ಗದರ್ಶಕರಾದ ನಮ್ಮ ಪೋಷಕರಾದ ಸವಣೂರು ಸೀತಾರಾಮರೇ ವಿದ್ಯಾರಶ್ಮಿ ಇದರ ಸಂಚಾಲಕರಾದ ಸವಣೂರು ಸೀತಾರಾಮರೇ ಅವರು ಈ ಸಮಾರಂಭದ ಅಧ್ಯಕ್ಷಸ್ಥಾನವನ್ನು ವಹಿಸಲಿದ್ದಾರೆ. ಮತ್ತು ಎಲ್ಲ ಧರ್ಮಾಧಿಕಾರಿಗಳನ್ನು ಎಲ್ಲ ದೇವಸ್ಥಾನದ ಆಡಳಿತ ಮುಕ್ತೇಶ್ವರರು ಈ ಕಾರ್ಯಕ್ರಮದಲ್ಲಿ ಉದ್ಘಾಟನಾ ಸಮಾರಂಭದಲ್ಲಿ ಭಾಗಿಯಾಗ್ತಾ ಇದ್ದಾರೆ.